I don't know much time. ನೀವೇನಾದ್ರು ಕೇಳಾಗಿದ್ರೆ ಕೇಳಿ. ನಾಳೆ ಸಮೀಕ್ಷೆ ಆಗ್ತಾ ಇದೆ, ಸೋಮವಾರದಿಂದ ಸ್ಟಾರ್ಟ್ ಮಾಡ್ತಾ ಇದ್ರಿ, ಅಕಸ್ಮಾತ್ ಅವ್ರು ಕೈ ಬಿಡ್ತಿರೋ ಅಥವಾ ಅದ್ರ ಜೊತೆಗೆ ಮುಂದುವರಿಸ್ತಿರೋ ಏನು? ಯಾವ ಜಾತಿಗಳು? ಈಗ ಕ್ರಿಶ್ಚಿಯನ್, ಈಗ ಬ್ರಾಹ್ಮಣ, ಕ್ರಿಶ್ಚಿಯನ್, ಅವಕ್ಕೆಲ್ಲ ಇವ್ರ ಅಭಿಪ್ರಾಯ ಎಲ್ಲ ಕೇಳಿದ್ದಾರೆ. ಅದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ಡಿಸಿಷನ್ ತಗೋತಾರೆ. ಗೊತ್ತಾಯ್ತಾ? ಯಾವುದು ಅನಗತ್ಯ ಇದೆ ಅದನ್ನ ತೆಗೆದಾಕ್ತಾರೆ, ಅಗತ್ಯ ಇರೋದನ್ನ ಮಾತ್ರ ಇರ್ತಾರೆ. ಆಮೇಲೆ ನೋಡಪ್ಪ, 1,75,000 ಟೀಚರ್ಗಳು ಇದಕ್ಕೆ ಎನ್ಯುಮರೇಟರ್ಸ್ ಆಗಿರೋದು. 1,20,000. ಒಬ್ಬೊಬ್ಬ ಟೀಚರ್ಗೆ 120 ರಿಂದ 150 ಮನೆ ಕೊಟ್ಟಿರ್ತಾರೆ. ಗೊತ್ತಾಯ್ತಾ? ಸೊ ಅವರು 15 ದಿನಗಳ ಕಾಲ ಸರ್ವೆ ಮಾಡ್ತಾರೆ. ಮನೆಗೂ ಹೋಗ್ತಾರೆ, ಮನೆಗೂ ಕೂಡ ಹೋಗ್ತಾರೆ. ನೀವು ಯಾವ ಧರ್ಮಕ್ಕೆ ಸೇರಿದ್ಯಾ, ಯಾವ ಜಾತಿಗೆ ಸೇರಿದ್ಯಾ, ನೀವು ಉಪಜಾತಿಯವರು, ನಿನ್ನ ಜಮೀನ್ ಇದೆಯಾ ಇಲ್ವಾ, ನಿಮ್ ಮನೇಲಿ ಉದ್ಯೋಗ ಇದೆಯಾ ಇಲ್ವಾ, ನೀವು ಓದಿದ್ಯಾ ಇಲ್ವಾ, ಈ ತರ ಎಲ್ಲ ಮನೆಯವ್ರನ್ನೆಲ್ಲ ಕೇಳ್ತಾರೆ. ಅದರಿಂದ ಇದು ಬರೀ ಜಾತಿ ಸಮೀಕ್ಷೆ ಅಲ್ಲ, ಸೋಶಿಯೋ ಎಜುಕೇಶನಲ್ ಅಂಡ್ ಎಕನಾಮಿಕ್ ಸರ್ವೆ. ಸೋಶಿಯೋ ಎಜುಕೇಶನಲ್ ಮತ್ತು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸರ್ವೆ. ಯಾಕೆ ಮಾಡಿದೀವಿ ಇದನ್ನ ಅಂತಂದ್ರೆ, ಒಂದು ಜಾತಿ ಗೊತ್ತೇ ಆಗ್ತದೆ, ಬಿಕಾಸ್ ಅವ್ರ ನಂಬರ್ ಎಷ್ಟಿರ್ತದೆ ಅದ್ರ ಮೇಲೆ ಜಾತಿ ಗೊತ್ತಾಗುತ್ತೆ. ಅದು ಒಂದು. ಎರಡನೇದು ಬಹಳ ಮುಖ್ಯವಾಗಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ಸಮೀಕ್ಷೆ. ಈಗ ನೀನು ನಿಮ್ಮ ನಾವು ಸರ್ಕಾರ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಇರಬೇಕು. ಅದಕ್ಕೋಸ್ಕರವಾಗಿ ಈ ಸರ್ವೆ ಬಹಳ ಮುಖ್ಯವಾಗಿ ಸರ್ವೆ ಮಾಡ್ತಾ ಇರೋದು, ಜಾತಿ ಎಲ್ಲ. ಜನಗಣತಿ ಎಡವಟ್ಟುಗಳ ಹಿಂದೆ ಷಡ್ಯಂತ್ರ ಇದೆ ಅಂತ ಹೇಳಿ ವಚನಾನಂದ ಶ್ರೀಗಳು ಹೇಳ್ತಾರೆ. ಯಾರು? ವಚನಾನಂದ ಶ್ರೀಗಳು. ಎಡವಟ್ಟುಗಳ ಇಲ್ಲಪ್ಪ, ನಾನು ಅದಕ್ಕೆಲ್ಲ ಈ ಷಡ್ಯಂತ್ರ ಗಿಡ್ಯಂತ್ರ ಇದೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಿದ್ರೆ ಅಲ್ಲೂ ಷಡ್ಯಂತ್ರ ಇದೆಯಾ? ಅಲ್ಲಪ್ಪ, ಅಲ್ಲ, ನೀನ್ ಕೇಳ್ತಾ ಇದ್ದೀನಿ, ಅಲ್ಲಿ ಷಡ್ಯಂತ್ರ ಇದೆಯಾ? 1931ನೇ ಇಸ್ವಿನಲ್ಲಿ ಜಾತಿ ಗಣತಿ ನಿಲ್ಲಿಸ್ಬಿಟ್ರು. ಈಗ ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಷಡ್ಯಂತ್ರ ಇದೆಯಾ ಅಂತ ಹೇಳ್ಬೇಕಾ? ಆರಂಭ ಆಗ್ಲಿ ಅಲ್ಲಿ 2028ಕ್ಕೆ ಆಗ್ಬೇಕಲ್ರಿ. ಸುಮ್ನೆ ಏನೋ ಮಾತಾಡ್ಬೇಕು, ಪ್ರಶ್ನೆ ಕೇಳಬೇಕು ಅಂತ ಪ್ರಶ್ನೆ ಕೇಳಕ್ ಹೋಗ್ಬಾರ್ದು. ನಿಮ್ಗೆ ಏನ್ ಗೊತ್ತಾಗಲ್ಲ, ಮಾಡಲ್ಲ, ಸುಮ್ನೆ ಇರಿ. ಈ ಒಂದು ಸಮೀಕ್ಷೆಗೆ ಲಿಂಗಾಯತ ಸಚಿವರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಎಲ್ಲಿ ಯಾರು ವಿರೋಧ ಮಾಡ್ತಿಲ್ಲ, ಸಮೀಕ್ಷೆಗೆ ಯಾರು ವಿರೋಧ ವ್ಯಕ್ತ ಮಾಡಿಲ್ಲ. ಸಮೀಕ್ಷೆಗೆ ಯಾರು ವಿರೋಧ ವ್ಯಕ್ತ ಮಾಡಿಲ್ಲ. ಸಮೀಕ್ಷೆ ಎಲ್ರು ಮಾಡ್ಬೇಕು ಅಂತಲೇ ಹೇಳಿರೋದು. ಈಗ ಸಾಮಾಜಿಕ, ಈಗ ನಿಮಗೆ ಈಕ್ವಾಲಿಟಿ ತರಬೇಕು ಸಮಾಜದಲ್ಲಿ. ಈಕ್ವಾಲಿಟಿ ತರಬೇಕಾದ್ರೆ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಯಾರು ಬಡವರು ಇದ್ದಾರೆ, ಅವ್ರಿಗೆ ಅವಕಾಶ ಕೊಡ್ಬೇಕಲ್ಲ, ಪ್ರಯಾರಿಟಿ ಮೇಲೆ ಪ್ರೋಗ್ರಾಮ್ ಮಾಡ್ಬೇಕಲ್ಲ. ನಾನು ಮಾತಾಡುವಾಗ ನೀ ಪ್ರಶ್ನೆ ಕೇಳಿದ್ರೆ ಹೆಂಗಯ್ಯ? ನಾನು ಮಾತಾಡ್ತಾ ಇರುವಾಗ ಉತ್ತರ ಕೊಡ್ತಾ ಇರುವಾಗ ಪ್ರಶ್ನೆ ಕೇಳಿದ್ರೆ ನಿನ್ಗೆ ಉತ್ತರ ಕೊಡ್ಲ, ಇವ್ರಿಗೆ ಉತ್ತರ ಕೊಡ್ಲ ಇರು. ಅದರಿಂದ ಇದು ಆರ್ಥಿಕ ಪರಿಸ್ಥಿತಿ ಗೊತ್ತಾಗಬೇಕು, ನಿಮ್ದು ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕು, ನಿಮ್ದು ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕು, ನೀವು ಕೆಲಸದಲ್ಲಿ ಇದೆಯಾ ಇಲ್ವ ಅಂತ ಗೊತ್ತಾಗಬೇಕು, ನಿಮ್ಮ ಜಮೀನು ಇದೆಯಾ ಇಲ್ವ ಅಂತ ಗೊತ್ತಾಗಬೇಕು. ಅದಕ್ಕೋಸ್ಕರ ಈ ಸರ್ವೆ ಮಾಡ್ತಾ ಇರೋದು. ಅದು ಇರ್ತದ್ರಿ. ಈಗ ನೀನು ನಿನ್ ಜಾತಿ, ನಿನ್ ಮನೆಗೆ ಬರ್ತಾರೆ, ನೀನು ಯಾವ ಜಾತಿಯವನು ಯಾವ ಧರ್ಮದವನು ಅಂತ ಹೇಳ್ತೀಯ, ನೀನ್ ಜಾತಿ ಗೊತ್ತಾಗಲ್ವಾಗ ನನ್ಗೆ? ಹಾಗಾದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಜಾತಿ ಸಮೀಕ್ಷೆ ಮಾಡ್ತಾರಲ್ಲ, ಅವ್ರು ಏನಂತ? ಹೌದಪ್ಪ, ಏನ್ ನಿನ್ ಸಮಸ್ಯೆ ಏನು? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಏನ್ ಗೊಂದಲ ಏನು? ಅದೆಲ್ಲ ತೆಗೆದ್ಬಿಟ್ಟಿದ್ದಾರೆ ಈಗ.
ಅದು ತೆಗೆದ ಚಳವಳಿ ಆರಂಭ ಆಗುತ್ತೆ ಸರ್. ಆ ಈ ಚಳವಳಿ ಆರಂಭ ಆಗುತ್ತಲ್ಲ ಅವೆಲ್ಲ ತೆಗೆದು ಬಿಡ್ತೀರಾ ಕ್ರಿಶ್ಚಿಯನ್ ಅನ್ನುವಂಥದ್ದು ಯಾವುದು ಏನ್ ತೆಗ್ದಾಗ ಎಲ್ಲ ಜಾತಿ ನಾನೆಲ್ಲ ಕೊಡವನು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇಸ್ ಎ ಸ್ಟ್ಯಾಚ್ಯೂಟರಿ ಬಾಡಿ. ನಾವು ಇಂಟರ್ಫಿಯರ್ ಆಗಕ್ಕಾಗಲ್ಲ, ಹಿಂಗೆ ಮಾಡಿ ಅಂತ ಹೇಳಕ್ಕಾಗಲ್ಲ. ಅವ್ರಿಗೆ ಗೈಡ್ಲೈನ್ಸ್ ಕೊಟ್ಟಿದೀವಿ, ಗೈಡ್ಲೈನ್ಸ್ ಪ್ರಕಾರವಾಗಿ ಮಾಡಿ ಅಂತ ಹೇಳಿದೀವಿ ಅಷ್ಟೇ.